ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಅಡ್ವೊಕೇಟ್ ಯಕ್ಷ. ನಾವು ಇಂದು ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ 18th B ಪೇಪರ್ನ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಡೈರಿ ಪ್ರೊಸೀಡಿಂಗ್ಸ್ ಇನ್ ಇನ್ವೆಸ್ಟಿಗೇಷನ್ ಆಸ್ ಪರ್ ದಿ CRPC 1973. ಡೈರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ತಪ್ಪಾದ ಹೇಳಿಕೆ ಅಂತ ಕೇಳಿದರೆ, ದ ಸ್ಟೇಟ್ಮೆಂಟ್ ಆಫ್ ದಿ ವಿಟ್ನೆಸಸ್ ರೆಕಾರ್ಡೆಡ್ ಡ್ಯೂರಿಂಗ್ ದಿ ಇನ್ವೆಸ್ಟಿಗೇಷನ್ ಶೆಲ್ ಬಿ ಇನ್ಸರ್ಟೆಡ್ ಇನ್ ದಿ ಡೈರಿ. ತನಿಖೆಯ ಸಮಯದಲ್ಲಿ ದಾಖಲಾದ ಸಾಕ್ಷಿಗಳನ್ನು ಡೈರಿಯಲ್ಲಿ ಸೇರಿಸಬೇಕು. ಡೈರಿ ಶೆಲ್ ಬಿ ಡ್ಯೂಲಿ ಪೇಜಿನೇಟೆಡ್. ಡೈರಿಯನ್ನು ಸರಿಯಾಗಿ ಪುಟೀಕರಿಸಿರಬೇಕು. ಡೈರಿ ಮೇ ಬಿ ಯೂಸ್ಡ್ ಆಸ್ ಎನ್ ಎವಿಡೆನ್ಸ್. ಡೈರಿಯನ್ನು ಸಾಕ್ಷಿಯಾಗಿ ಬಳಸಬಹುದು. ಪೊಲೀಸ್ ಅಧಿಕಾರಿಗಳು ಮೆಮೊರಿಯನ್ನು ರಿಫ್ರೆಶ್ ಮಾಡಲು ಬಳಸಬಹುದು. ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಪೊಲೀಸ್ ಆಫೀಸರ್ ಟು ರಿಫ್ರೆಶ್ ಮೆಮೊರಿ. ಈ ಪ್ರಶ್ನೆಯನ್ನು ನಾವು ಬೇರೆ ಆಕ್ಟಲ್ಲಿ ಎಲ್ಲಿ ನೋಡ್ಬೋದು ಅಂತಂದರೆ, ಚಾಪ್ಟರ್ 12 ಆಫ್ CRPCಲಿ ದ ಸೆಕ್ಷನ್ 172 ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಅದರಲ್ಲಿ ಏನೇ ತನಿಖೆಯ ಸಮಯದಲ್ಲಿ ದಾಖಲಾದ ಸಾಕ್ಷಿಗಳ ಹೇಳಿಕೆಗಳನ್ನು ಡೈರಿಯಲ್ಲಿ ಸೇರಿಸಬೇಕು. ಡೈರಿಯನ್ನು ಸರಿಯಾಗಿ ಪುಟೀಕರಿಸಿರಬೇಕು. ಪೊಲೀಸ್ ಅಧಿಕಾರಿಗಳು ಮೆಮೊರಿಯನ್ನು ರಿಫ್ರೆಶ್ ಮಾಡಲು ಇದನ್ನು ಬಳಸಬಹುದು. ಆದರೆ ಈ ಕ್ವಶನ್ ಅಲ್ಲಿ ಕೇಳಿರೋದೇನು, ಈ ಕೆಳಕಂಡ ಆಯ್ಕೆಯಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ರೆ ನಾವು ಬರೀಬೇಕು ಡೈರಿಯನ್ನು ಸಾಕ್ಷಿಯಾಗಿ ಬಳಸಬಹುದು. ಇದು ಇಲ್ಲಿ ತಪ್ಪಾಗಿದೆ. ಎರಡನೇ ಪ್ರಶ್ನೆ, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕೇಸಸ್ ಮ್ಯಾನರ್ ಆಫ್ ಕಮಿಟಿಂಗ್ ಆನ್ ಅಫೆನ್ಸ್ is not required to be mentioned in the charges as per the CRPC. ಯಾವ ಪ್ರಕರಣಗಳಲ್ಲಿ ಅಪರಾಧ ಮಾಡುವ ವಿಧಾನವನ್ನು ಆರೋಪದಲ್ಲಿ ನಮೂದಿಸಬೇಕಾಗಿಲ್ಲ. ಇಲ್ಲಿ ಅಪರಾಧದ ವಿಧಾನವನ್ನ ಇಲ್ಲಿ ಕೇಳ್ತಾ ಇದ್ದಾರೆ. A is accused of theft of a certain article at the certain time and place. ಒಂದು ನಿರ್ದಿಷ್ಟ ಸಮಯ ಮತ್ತು ಸ್ಥಳದಲ್ಲಿ A ಕಳ್ಳತನದ ಮಾಡಿರುವ ಆರೋಪದ ಬಗ್ಗೆ. A is accused of cheating a B at the given time and place. A ಒಂದು ನಿರ್ದಿಷ್ಟ ಸಮಯ ಮತ್ತು ಸ್ಥಳದಲ್ಲಿ ಬಿಗೆ ಮೋಸ ಮಾಡಿರುವ ಆರೋಪದ ಬಗ್ಗೆ. A is accused of disobeying the direction of the law with intent to save B from the punishment. B ಯನ್ನು ಶಿಕ್ಷೆಯಿಂದ ರಕ್ಷಿಸುವ ಉದ್ದೇಶದಿಂದ ಕಾನೂನಿನ ನಿರ್ದೇಶವನ್ನು A ಅಲ್ಲಗಳೆದಿರುವ ಆರೋಪದ ಮೇಲೆ. A is accused of giving a false evidence at the time of given time and place. ಒಂದು ನಿರ್ದಿಷ್ಟ ಸಮಯ ಮತ್ತು ಸ್ಥಳದಲ್ಲಿ ಸುಳ್ಳು ಪುರಾವೆಗಳನ್ನು ನೀಡಿದ ಆರೋಪವನ್ನು A ಆರೋಪಿಸಲಾಗಿದೆ. ಚಾಪ್ಟರ್ 17 ಚಾರ್ಜಸ್ ಬಗ್ಗೆ ತಿಳಿಸುತ್ತದೆ. ಸೆಕ್ಷನ್ 212 ಅಪರಾಧ ನಡೆದ ಸ್ಥಳ ಮತ್ತು ಸಮಯದ ಬಗ್ಗೆ ತಿಳಿಸುತ್ತದೆ. ಸೆಕ್ಷನ್ 213 ಅಪರಾಧ ಮಾಡುವ ವಿಧಾನಗಳ ಬಗ್ಗೆ ತಿಳಿಸುತ್ತದೆ. ವಂಚನೆ, ಮೋಸ, ಸುಳ್ಳು ಸಾಕ್ಷಿ ಇವು ಅಪರಾಧದ ವಿಧಾನಗಳಾಗಿವೆ. ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಇಲ್ಲಿ ಕೇಳಿರೋದು ಅಪರಾಧ ಮಾಡುವ ವಿಧಾನವನ್ನು ಅಪರಾಧದಲ್ಲಿ ನಮೂದಿಸಬೇಕಾಗಿಲ್ಲ. ನಾಟ್ ರಿಕ್ವೈರ್ಡ್ ಟು ಮೆನ್ಷನ್ ಇನ್ ದಿ ಚಾರ್ಜ್. ಅಂದರೆ ಇದರಲ್ಲಿ ನಮಗೆ ಉತ್ತರ ಬಂದು ಆಪ್ಷನ್ ಎ. ಏಕೆಂದರೆ ಕಳ್ಳತನ ಅಪರಾಧವೇ ಹೊರತು ಅದು ವಿಧಾನವಲ್ಲ. ವಿಧಾನ ಅಂತಂದರೆ ಮೋಸ ಮಾಡುವುದು ಅಥವಾ ಕಾನೂನಿಗೆ ಸುಳ್ಳು ಹೇಳುವುದು ಅಥವಾ ಸುಳ್ಳು ಸಾಕ್ಷಿ. ವಿಚ್ ಆಫ್ ದ ಫಾಲೋಯಿಂಗ್ ಅಫೆನ್ಸಸ್ ಮೇ ಬಿ ಟ್ರೈಡ್ ಸಮ್ಮರ್ಲಿ ಆಸ್ ಪರ್ CRPC. ಈ ಕೆಳಗಿನ ಯಾವ ಅಪರಾಧಗಳನ್ನು ಸಂಕ್ಷಿಪ್ತವಾಗಿ ಪ್ರಯತ್ನಿಸಬಹುದು? ಅಫೆನ್ಸಸ್ ಅಂಡರ್ ಎ ಸೆಕ್ಷನ್ 454 ಆಫ್ IPC. ಸೆಕ್ಷನ್ 454 ಅಡಿಯಲ್ಲಿ ಅಪರಾಧಗಳು. ಅಫೆನ್ಸಸ್ ಅಂಡರ್ ಎ ಸೆಕ್ಷನ್ 504 ಆಫ್ IPC. ಸೆಕ್ಷನ್ 504 ಅಡಿಯಲ್ಲಿ ಬರುವ ಅಪರಾಧಗಳು. ಅಫೆನ್ಸಸ್ ಪನಿಷಬಲ್ ವಿತ್ ಇಂಪ್ರಿಸನ್ಮೆಂಟ್ ಆಫ್ ಎ ನಾಟ್ ಎಕ್ಸೀಡಿಂಗ್ 2 years. 2 ವರ್ಷಗಳನ್ನು ಮೀರದ ಅವಧಿಗೆ ಜೈಲು ಶಿಕ್ಷೆಯೊಂದಿಗೆ ಶಿಕ್ಷಾರ್ಹ ಅಪರಾಧ. ಅಫೆನ್ಸಸ್ ಪನಿಷಬಲ್ ವಿತ್ ಲೈಫ್ ಇಂಪ್ರಿಸನ್ಮೆಂಟ್. ಜೀವಾವಧಿ ಶಿಕ್ಷೆಯೊಂದಿಗೆ ಶಿಕ್ಷಾರ್ಹ ಅಪರಾಧ. ಪ್ರಸ್ತುತ ಪ್ರಕರಣವನ್ನು ನೋಡುವುದಾದರೆ ಸೆಕ್ಷನ್ 260 tells about the offences punishable with imprisonment not exceeding 2 years. 2 ವರ್ಷಗಳನ್ನು ಮೀರದ ಅವಧಿಗೆ ಜೈಲು ಶಿಕ್ಷೆಯೊಂದಿಗೆ ಶಿಕ್ಷಾರ್ಹ ಅಪರಾಧ. ಇದು ಈ ಪ್ರಶ್ನೆಗೆ ಉತ್ತರವಾಗಿದೆ. 4ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸೆಕ್ಷನ್ ಆಫ್ CRPC ಪ್ರೊವೈಡ್ಸ್ ಎ ರೆಫರೆನ್ಸ್ ಟು ಹೈಕೋರ್ಟ್. ಈ ಕೆಳಗಿನ ಯಾವ ಸೆಕ್ಷನ್ ಮೂಲಕ ನಾವು ಹೈಕೋರ್ಟ್ಗೆ ರೆಫರೆನ್ಸ್ ಹೋಗ್ಬೋದು? ದ ಸೆಕ್ಷನ್ 275 ಇದು ಬಂದು ವಾರೆಂಟ್ ಕೇಸಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತದೆ. 325 ಟ್ರಯಲ್ ಬಗ್ಗೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತದೆ. 383 ಇದು ಅಪಿಲೆಂಟ್ ಇನ್ ಜೈಲ್ ಬಗ್ಗೆ ಇದು ಈ ಸೆಕ್ಷನ್ ಎಕ್ಸ್ಪ್ಲೈನ್ ಮಾಡಿದ್ರೆ. 395 ರೆಫರೆನ್ಸ್ ಆಫ್ ಹೈಕೋರ್ಟ್. ದಿಸ್ ಈಸ್ ಎ ಡೈರೆಕ್ಟ್ ಕ್ವಶನ್. ನಮ್ಮ ಆನ್ಸರ್ ಬಂದು 395 ಆಪ್ಷನ್ ಡಿ.
ಐದನೇ ಪ್ರಶ್ನೆ, ಎ ಪರ್ಸನ್ ಅಕ್ಯೂಸ್ಡ್ ಆಫ್ ದಿ ಫಾಲೋಯಿಂಗ್ ಅಫೆನ್ಸಸ್ ಮೇ ನಾಟ್ ಬಿ ಗ್ರಾಂಟೆಡ್ ಬೈಲ್ ಅಂಡರ್ ಸೆಕ್ಷನ್ 438 ಆಫ್ CRPC. ಈ ಕೆಳಕಂಡ ಯಾವ ಅಪರಾಧಕ್ಕೆ 438ರ ಅಡಿಯಲ್ಲಿ ಜಾಮೀನು ನೀಡಲಾಗುವುದಿಲ್ಲ? ಅಕ್ಯೂಸ್ಡ್ ಆಫ್ ಅಫೆನ್ಸಸ್ ಅಂಡರ್ 376AB ಆಫ್ IPC, ಅಕ್ಯೂಸ್ಡ್ ಆಫ್ ಅಫೆನ್ಸಸ್ ಅಂಡರ್ 376DA ಆಫ್ IPC, ಅಕ್ಯೂಸ್ಡ್ ಅಫೆನ್ಸಸ್ ಅಂಡರ್ 376DB ಆಫ್ IPC. IPC ಸೆಕ್ಷನ್ 376 ಇದು ಅತ್ಯಾಚಾರ ಅಂದರೆ ರೇಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತದೆ. ಇವರು ತಿಳಿಸಿದ ಹಾಗೆ 376AB ಇದು 12 ವರ್ಷದ ಒಳಗಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ರೆ ಅದರ ಬಗ್ಗೆ ತಿಳಿಸುತ್ತದೆ. 376DA ಇದು 16 ವರ್ಷದ ಒಳಗಿನ ಹೆಣ್ಣು ಮಕ್ಕಳನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ರೆ ಅಂಥದ್ರ ಬಗ್ಗೆ ಇದು ತಿಳಿಸ್ತದೆ. 376DB ಇದು 12 ವರ್ಷದ ಒಳಗಿನ ಹೆಣ್ಣು ಮಕ್ಕಳನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ರೆ ಅದ್ರ ಬಗ್ಗೆ ಇದು ದಂಡನೆಯನ್ನು ತಿಳಿಸುತ್ತದೆ. ಈಗ ನಮ್ಮ ಉತ್ತರ ಬಂದು ಆಪ್ಷನ್ ಡಿ, ಸೆಕ್ಷನ್ 438 ಬೇಲ್ ಗ್ರಾಂಟ್ ಆಗಲ್ಲ. ಆರನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಆಕ್ಟ್ ಇಫ್ ಡನ್ ಬೈ ಎನಿ ಮ್ಯಾಜಿಸ್ಟ್ರೇಟ್ ಈವನ್ ಇನ್ ದಿ ಗುಡ್ ಫೇತ್ ವಿತೌಟ್ ಬೀಯಿಂಗ್ ಎಂಪವರ್ಡ್ shall vitiate the proceeding as per CRPC 1973. ಯಾವುದೇ ನ್ಯಾಯಾಧೀಶರು ತಮ್ಮ ಅಧಿಕಾರವನ್ನು ಬಳಸದೆ ಸದ್ಭಾವನೆಯಿಂದ ಮಾಡಲಾಗುವ ಆಜ್ಞೆ ಯಾವುದು ಅಂತ ಕೇಳಿದ್ದಾರೆ. ಟೆಂಡರ್ ಎ ಪರ್ಡನ್ ಅಂಡರ್ ಸೆಕ್ಷನ್ 306 ಆಫ್ CRPC 306ರ ಅಡಿಯಲ್ಲಿ ಕ್ಷಮಾದಾನ ನೀಡುವುದು. ರೀಕಾಲ್ ಎ ಕೇಸ್ ಅಂಡ್ ಟ್ರೈ ಇಟ್ ಅಂಡರ್ ಸೆಕ್ಷನ್ 410 ಆಫ್ CRPC ಒಂದು ಪ್ರಕರಣವನ್ನು ನೆನಪಿಸಿಕೊಳ್ಳುವುದು ಮತ್ತು ಸೆಕ್ಷನ್ 410ರ ಅಡಿಯಲ್ಲಿ ಅದನ್ನು ಮತ್ತೆ ಪ್ರಯತ್ನಿಸುವುದು. ಅಟ್ಯಾಚ್ಮೆಂಟ್ ಆಫ್ ಪ್ರಾಪರ್ಟೀಸ್ ಅಂಡರ್ ಸೆಕ್ಷನ್ 83 ಆಫ್ CRPCಯ ಸೆಕ್ಷನ್ 83 ಅಡಿಯಲ್ಲಿ ಆಸ್ತಿಯನ್ನು ಲಗತ್ತಿಸುವುದು ಅಥವಾ ಮುಟ್ಟುಗೋಲು ಹಾಕೊಳ್ಳುವುದು. ಹೋಲ್ಡ್ ಆನ್ ಇನ್ಕ್ವಿಸ್ಟ್ ಅಂಡರ್ ಸೆಕ್ಷನ್ 176 ಆಫ್ CRPC ಸೆಕ್ಷನ್ 176ರ ಅಡಿಯಲ್ಲಿ ವಿಚಾರಣೆಯನ್ನು ಹಿಡಿದುಕೊಳ್ಳುವುದು. 306 CRPC ಅಂತಂದರೆ ಇದು ಕ್ಷಮಾದಾನವನ್ನು ಹೇಳ್ತದೆ. 410 ಟ್ರಾನ್ಸ್ಫರ್ ಅಂಡ್ ವಿತ್ಡ್ರಾಲ್ ದಿ ಕೇಸಸ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಸೆಕ್ಷನ್ 83 ಇದು ಪರ್ಸನ್ ಅಬ್ಸ್ಕ್ಯಾಂಡಿಂಗ್ ಅಥವಾ ತಲೆಮರೆಸಿಕೊಂಡಂತಹ ವ್ಯಕ್ತಿಗಳ ಆಸ್ತಿಯನ್ನು ಮುಟ್ಟುಗೋಲಿನ ಬಗ್ಗೆ ಇದನ್ನು ತಿಳಿಸುತ್ತದೆ. 176 ಇದು ಎನ್ಕ್ವೈರಿ ಬೈ ದಿ ಮ್ಯಾಜಿಸ್ಟ್ರೇಟ್ ಬೈ ದಿ ಕಾಸ್ ಆಫ್ ಡೆತ್ ಬಗ್ಗೆ ಮ್ಯಾಜಿಸ್ಟ್ರೇಟ್ ಅವರು ಎನ್ಕ್ವೈರಿ ಮಾಡೋದ್ರ ಬಗ್ಗೆ ಹೇಳ್ತಾರೆ. ಈ ಪ್ರಶ್ನೆಗೆ ಉತ್ತರ ಬಂದು ದ CRPC ಸೆಕ್ಷನ್ 83 ಆಸ್ತಿಯನ್ನು ತಲೆಮರೆಸಿಕೊಂಡಂತಹ ವ್ಯಕ್ತಿಯ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಳುವುದು. ಏಳನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಮೆಟೀರಿಯಲ್ ಫಾರ್ ಡಿಸೈಡಿಂಗ್ ದಿ ಜೂರಿಸ್ಡಿಕ್ಷನ್ ಆಫ್ ದಿ ಕೋರ್ಟ್ ಇನ್ ದಿ ಲೈಟ್ ಆಫ್ ದಿ ಕೋಡ್ ಆಫ್ CPC 1908. ಸಿವಿಲ್ ಪ್ರೊಸೀಜರ್ ಕೋಡ್ 1908ರ ಅಡಿಯಲ್ಲಿ ಸಿವಿಲ್ ನ್ಯಾಯಾಲಯದ ನ್ಯಾಯವ್ಯಾಪ್ತಿಯನ್ನು ನಿರ್ಧರಿಸಲು ಈ ಕೆಳಗಿನ ಯಾವುದು ವಸ್ತುವಾಗಿದೆ? ಅವೇರ್ಮೆಂಟ್ ಮೇಡ್ ಇನ್ ದಿ ಪ್ಲೈಂಟ್, ತಕರಾರಿನಲ್ಲಿ ಮಾಡಿದ ವ್ಯವಹಾರಗಳು ಅಥವಾ ಅರ್ಜಿದಾರರ ಅರ್ಜಿ. ಅವೇರ್ಮೆಂಟ್ ಮೇಡ್ ಇನ್ ದಿ ರಿಟರ್ನ್ ಸ್ಟೇಟ್ಮೆಂಟ್, ಎದುರುದಾರರ ಅರ್ಜಿ. ಬೋತ್ A and B, ನೈದರ್ A or B, ಎರಡು A and B ಅಥವಾ A ಅಥವಾ B. ಅರ್ಜಿದಾರರು ಅರ್ಜಿ ಸಲ್ಲಿಸಲು ಆರ್ಡರ್ 7 ಅಲ್ಲಿ ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಸ್ತಾರೆ. ಆರ್ಡರ್ 8 ಅಲ್ಲಿ ಎದುರುದಾರರು ಅರ್ಜಿಯನ್ನು ಸಲ್ಲಿಸ್ತಾರೆ. ಪ್ರಶ್ನೆಗೆ ಉತ್ತರ, ಅರ್ಜಿದಾರರು ಅರ್ಜಿಯಲ್ಲಿ ಅಥವಾ ಪ್ಲೈಂಟಲ್ಲಿ ನ್ಯಾಯವ್ಯಾಪ್ತಿಯನ್ನು ಪ್ರಸ್ತಾಪಿಸಿರುತ್ತಾರೆ. ಹಾಗಾಗಿ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಎಂಟನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಕೆನಾಟ್ ಬಿ ಕನ್ಸಿಡರ್ಡ್ ಆಸ್ ಎ ಸೂಟ್ ಆಫ್ ಸಿವಿಲ್ ನೇಚರ್ ಫಾರ್ ಸೆಕ್ಷನ್ 9 ಆಫ್ ದಿ CPC. ಸಿವಿಲ್ ಪ್ರೊಸೀಜರ್ ಕೋಡ್ನ ಸೆಕ್ಷನ್ 9ರ ಈ ಕೆಳಗಿನ ಯಾವುದನ್ನು ನಾಗರಿಕ ಸ್ವಭಾವದ ಸೂಟ್ ಎಂದು ಪರಿಗಣಿಸಲಾಗುವುದಿಲ್ಲ? ಸೂಟ್ ಫಾರ್ ರಿಕವರಿ ಆಫ್ ವಾಲಂಟರಿ ಪೇಮೆಂಟ್ಸ್ ಆರ್ ಆಫರಿಂಗ್ಸ್, ಸ್ವಯಂ ಪ್ರೇರಿತವಾಗಿ ಕೊಟ್ಟಂತಹ ಪಾವತಿಗಳು ಅಥವಾ ಕೊಡುಗೆಗಳ ಮರುಪಾವತಿಗಾಗಿ ಹಾಕುವಂತಹ ಕೇಸ್. ಸೂಟ್ ಫಾರ್ ರೈಟ್ಸ್ ಫಾರ್ ಫ್ರಾಂಚೈಸಿ ಹಕ್ಕುಗಳಿಗಾಗಿ ಹೂಡುವಂತಹ ದಾವೆಗಳು. ಸೂಟ್ ಫಾರ್ ಸ್ಪೆಸಿಫಿಕ್ ರಿಲೀಫ್, ನಿರ್ದಿಷ್ಟ ಪರಿಹಾರಗಳಿಗಾಗಿ ಹಾಕುವಂತಹ ದಾವೆಗಳು. ಸೂಟ್ಸ್ ರಿಲೇಟಿಂಗ್ ಟು ರೈಟ್ಸ್ ಟು ವರ್ಷಿಪ್, ಪೂಜಾ ಹಕ್ಕುಗಳಿಗೆ ಸಂಬಂಧಿಸಿದಂತೆ ದಾವೆಗಳು. ಇಲ್ಲಿ ಕೇಳಿರುವಂತಹದ್ದು
ಯಾವ ಪ್ರಕರಣವನ್ನು ಕೋರ್ಟ್ನಲ್ಲಿ ದಾಖಲಿಸಲು ಬರುವುದಿಲ್ಲ, ಸಿವಿಲ್ ನೇಚರಲ್ಲಿ ಬರುವುದಿಲ್ಲ ಅಂತ ಕೇಳಿದ್ರೆ ಈ ಪ್ರಶ್ನೆಗೆ ಉತ್ತರ ಸ್ವಯಂ ಪ್ರೇರಿತವಾಗಿ ಕೊಟ್ಟಂತಹ ಪಾವತಿಗಳು ಅಥವಾ ಕೊಡುಗೆಗಳನ್ನ ಹಿಂಪಡೆಯಲು ಬರುವುದಿಲ್ಲ. 9ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾವಿಷನ್ ಅಂಡರ್ ದಿ CPC ಮೇಕ್ಸ್ ಎ ಡಾಕ್ಟ್ರಿನ್ ಆಫ್ ರೆಸ್ ಜುಡಿಕೇಟಾ ಅಪ್ಲಿಕೇಬಲ್ ಇನ್ ರೆಪ್ರೆಸೆಂಟೇಟಿವ್ ಸೂಟ್? ಸಿವಿಲ್ ದಾವೆಗೆ ಸಂಬಂಧಪಟ್ಟಂತೆ ಯಾವ ನಿಬಂಧನೆಯು ಪ್ರತಿನಿಧಿ ದಾವೆಯಲ್ಲಿ ರೆಸ್ ಜುಡಿಕೇಟಾ ಸಿದ್ಧಾಂತವನ್ನು ಅನ್ವಯಿಸುತ್ತದೆ? ಸೆಕ್ಷನ್ 11 ಆಫ್ CPC ಎಕ್ಸ್ಪ್ಲೈನ್ಸ್ ದಿ ರೆಸ್ ಜುಡಿಕೇಟಾ. ಸೆಕ್ಷನ್ 11 ರೆಸ್ ಜುಡಿಕೇಟಾ ಅಂತಂದ್ರೆ ಏನು ಅಂತಂದ್ರೆ ಎ ಎಂಬ ಆಸ್ತಿಗೆ ಸಂಬಂಧಪಟ್ಟಂತೆ ಅದೇ ಎದುರುದಾರರು ಮತ್ತು ಅದೇ ಅರ್ಜಿದಾರರು ಈ ಹಿಂದೆ ನ್ಯಾಯಾಲಯಕ್ಕೆ ದಾವೆಯನ್ನು ಹೂಡಿದ್ದು, ನ್ಯಾಯಾಲಯವು ಅದಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನು ಸಹ ಪ್ರಕಟಿಸಿದ್ದು, ಮತ್ತೆ ಈಗ ಅದೇ ದಾವೆಯನ್ನ ಮತ್ತೆ ಅದೇ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಲು ಬರುವುದಿಲ್ಲ ಅಂತ ಹೇಳುವುದೇ ರೆಸ್ ಜುಡಿಕೇಟಾ. ಇದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆಗೆ ಉತ್ತರ ಬಿ. ಸೆಕ್ಷನ್ 11 ಎಕ್ಸ್ಪ್ಲನೇಷನ್ 6 ಅಲ್ಲಿ ಹೇಳ್ತಾರೆ, ಪ್ರತಿನಿಧಿ ದಾವೆಯನ್ನು ಹೂಡಲು ಬರುವುದಿಲ್ಲ. ಕ್ವಶನ್, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಚುವೇಶನ್ ಕೋರ್ಟ್ ವಿಲ್ ನಾಟ್ ಇಶ್ಯೂ ದಿ ಸಮನ್ಸ್ ಫಾರ್ ಪರ್ಸನಲ್ ಅಪಿಯರೆನ್ಸ್ ಟು ದಿ ಡಿಫೆಂಡೆಂಟ್? ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ನ್ಯಾಯಾಲಯವು ಪ್ರತಿವಾದಿಗೆ ವೈಯಕ್ತಿಕವಾಗಿ ಹಾಜರಾಗಲು ಸಮನ್ಸ್ನ ನೀಡುವುದಿಲ್ಲ? ಇಫ್ ಎ ಡಿಫೆಂಡೆಂಟ್ ರಿಸೈಡ್ಸ್ ವಿತಿನ್ ದಿ ಲೋಕಲ್ ಲಿಮಿಟ್ಸ್ ಆಫ್ ದಿ ಕೋರ್ಟ್ ಜೂರಿಸ್ಡಿಕ್ಷನ್, ಪ್ರತಿವಾದಿಯು ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯ ಸ್ಥಳೀಯ ಮಿತಿಯೊಳಗೆ ವಾಸಿಸುತ್ತಿದ್ದಾರೆ. ಇಫ್ ಎ ಡಿಫೆಂಡೆಂಟ್ ರಿಸೈಡ್ಸ್ ವಿತಿನ್ ದಿ 40 ಮೈಲ್ಸ್ ಫ್ರಮ್ ದಿ ಕೋರ್ಟ್, ಪ್ರತಿವಾದಿಯು ನ್ಯಾಯಾಲಯದ 40 ಮೈಲುಗಳ ಒಳಗೆ ವಾಸಿಸುತ್ತಿದ್ದಾರೆ. ಇಫ್ ಎ ಡಿಫೆಂಡೆಂಟ್ ರಿಸೈಡ್ 250 ಮೈಲ್ಸ್ ಅವೇ ಫ್ರಮ್ ದಿ ಕೋರ್ಟ್ ಇನ್ ದಿ ಏರಿಯಾ ಹ್ಯಾವಿಂಗ್ ದಿ ಪಬ್ಲಿಕ್ ಕನ್ವೀನಿಯನ್ಸ್ ಅವೈಲಬಲ್, ಪ್ರತಿವಾದಿಯು ನ್ಯಾಯಾಲಯದಿಂದ 250 ಮೈಲಿಗಳಷ್ಟು ದೂರದಲ್ಲಿ ಸಾರ್ವಜನಿಕ ಸಾರಿಗೆ ಲಭ್ಯವಿರುವ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ. ವುಮೆನ್ whom ಸೆಕ್ಷನ್ 132 ಆಫ್ ದಿ CPC ಡಸಂಟ್ ಅಪ್ಲೈ. ಈ ಪ್ರಶ್ನೆಗೆ ಉತ್ತರ ಪಾರ್ಟ್ 11 ಆಫ್ ಮಿಸಲೇನಿಯಸ್ ಪ್ರಾವಿಷನ್ ಅಲ್ಲಿ ಬರ್ತದೆ. ದ ಸೆಕ್ಷನ್ 132 ಟೆಲ್ಸ್ ಅಬೌಟ್ ಎಕ್ಸೆಂಪ್ಷನ್ ಆಫ್ ಸರ್ಟೈನ್ ವುಮೆನ್ಸ್ ಫ್ರಮ್ ಪರ್ಸನಲ್ ಅಪಿಯರೆನ್ಸ್. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ, ವುಮೆನ್ ಟು whom ಸೆಕ್ಷನ್ 132 ಆಫ್ ದಿ CPC ಡಸಂಟ್ ಅಪ್ಲೈ. ಸೆಕ್ಷನ್ 132ರ ಅನ್ವಯ ಪ್ರತಿವಾದಿಗೆ ವೈಯಕ್ತಿಕವಾಗಿ ಹಾಜರಾಗಲು ಸಮನ್ಸ್ ನೀಡಲು ಬರುವುದಿಲ್ಲ. ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ದಯಮಾಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.